ಅಯೋಧ್ಯೆಯ ರಾಮ ಮಂದಿರಕ್ಕೆ ಕರ್ನಾಟಕದ ಕೊಡುಗೆ ಏನು ಅಂತ ನಿಮ್ಗೆ ಗೊತ್ತಾ? ರಾಮ ಮಂದಿರದ ಭೂಮಿ ಪೂಜೆಗೆ ಮಾಡಲಾಗಿದ್ದ ರಘುಪತಿ ಲಡ್ಡುಗೆ ಸುಮಾರು 20,000 ಕೆಜಿ ತುಪ್ಪವನ್ನ ಸಪ್ಲೈ ಮಾಡಿದ್ದು ನಮ್ಮ ಕರ್ನಾಟಕದ ಮಿಲ್ಕ್ ಫೆಡರೇಷನ್ ಅವರು. ರಾಮ ಮಂದಿರದ ಭೂಮಿ ಪೂಜೆಗೆ ಶುಭ ಮುಹೂರ್ತವನ್ನ ಸೂಚಿಸಿದ್ದು ನಮ್ಮ ಬೆಳಗಾವಿಯ ಜ್ಯೋತಿಷ್ಯರಾದ NR ವಿಜಯೇಂದ್ರ ಶರ್ಮಾರವರು. ಇನ್ನು ನಮ್ಮ ಧಾರವಾಡದಿಂದ ಶ್ರೀರಾಮನಿಗೆ ದುಬಾರಿಯಾದಂತಹ ಕಂಬಳಿಗಳನ್ನ ಕಳಿಸಿದ್ದಾರೆ. ಕನ್ನಡಿಗರಾದಂತಹ ಉಮಾಶಂಕರ್ ದೀಕ್ಷಿತ್ ರವರು ಸುಮಾರು 1 ಕೆಜಿ ಚಿನ್ನವನ್ನ ಬಾಲರಾಮನ ಕಿರೀಟಕ್ಕಾಗಿ ನೀಡಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರಕ್ಕೆ ಕರ್ನಾಟಕದ ಪವಿತ್ರ ಕ್ಷೇತ್ರಗಳಾದ ಧರ್ಮಸ್ಥಳದ ನೇತ್ರಾವತಿ, ಸುತ್ತೂರಿನ ಕಾವೇರಿ ಮತ್ತು ಶೃಂಗೇರಿಯ ತುಂಗಭದ್ರಾ ನದಿಗಳಿಂದ ಜಲಮೃತ್ತಿಕೆಯನ್ನ ಕಳಿಸಿದ್ದಾರೆ. ಯೋಗಿ ಆದಿತ್ಯನಾಥ್ ರವರು ಮೋದಿಯವರಿಗೆ ಕೊಟ್ಟಂತಹ 3 ಅಡಿ ರಾಮನ ಮೂರ್ತಿಯನ್ನ ಮಾಡಿದ್ದು ನಮ್ಮ ಬೆಂಗಳೂರಿನ ಶಿಲ್ಪಿ ರಾಮಮೂರ್ತಿಯವರು. ಇನ್ನ 3 ವರ್ಷದ ಬಾಲರಾಮನ ವಿಗ್ರಹ ಮಾಡಿದ್ದು ನಮ್ಮ ಮೈಸೂರಿನ ಅರುಣ್ ಯೋಗಿರಾಜ್ ರವರು. ಇದನ್ನ ಮೈಸೂರಿನ HD ಕೋಟೆಯ ಕೃಷ್ಣಶಿಲೆಯಿಂದ ಕೆತ್ತಲಾಗಿದೆ.